ನಮಸ್ಕಾರ. ನಮ್ಮ ಜೊತೆಗೆ ಸುಧೀಂದ್ರ ದೇಶಪಾಂಡೆ ಅವರಿದ್ದಾರೆ. ಅವರು BJP ಮತ್ತು ಸಂಘ ಪರಿವಾರದ ನಿಷ್ಠಾವಂತ ಕಾರ್ಯಕರ್ತರು. ಅನೇಕ ಚುನಾವಣೆಗಳನ್ನು, ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಭಾಗದ ಚುನಾವಣೆಗಳನ್ನು ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಚುನಾವಣೆ ಎಕ್ಸ್ಪರ್ಟ್ ಆಗಿ ಇವರು ಅನೇಕ ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಅನೇಕ ದಿಗ್ಗಜ ನಾಯಕರ ಚುನಾವಣಾ ಗೆಲುವಿನ ರೂವಾರಿ ಸುಧೀಂದ್ರ ದೇಶಪಾಂಡೆ ಅಂತ ಹೇಳ್ಬೋದು. ಇದರ ಜೊತೆಗೆ ಅವರು ಇವತ್ತು ಒಬ್ಬ ನ್ಯಾಯವಾದಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಸಾರ್ವಜನಿಕ ಬದುಕಿಗೆ ತಮ್ಮನ್ನ ಅರ್ಪಿಸ್ಕೊಂಡಿರುವಂಥದ್ದು. ಇವತ್ತು ನಮ್ಮ ಜೊತೆಗೆ ಅವರಿದ್ದಾರೆ. ಈ ಬಾರಿಯ ಪಶ್ಚಿಮ ಪದವೀಧರರ ಕ್ಷೇತ್ರ ಏನಿದೆ, ಆ ಕ್ಷೇತ್ರಕ್ಕೆ ಅವರು ಸ್ಪರ್ಧಿಗಳಾಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರ ಅನಿಸಿಕೆ, ಅಭಿಪ್ರಾಯಗಳೇನಿದೆ, ಈ ಬಾರಿಯ ಚುನಾವಣೆ ಏಕೆ ಮಹತ್ವದ ಅನ್ನುವಂಥ ವಿಷಯವನ್ನ ನಾವಿವತ್ತು ಚರ್ಚೆ ಮಾಡೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ಮೊದಲನೇದಾಗಿ, ತಾವು ಒಬ್ಬ ಮೂಲಭೂತವಾಗಿ ಸಂಘ ಪರಿವಾರದ ನಿಷ್ಠಾವಂತ ಕಾರ್ಯಕರ್ತರು. ಅನೇಕ ವರ್ಷಗಳಿಂದ ಈ ಚುನಾವಣೆ ರಾಜಕಾರಣ ಅನ್ನುವಂಥದ್ದನ್ನ ಬಹಳ ಹತ್ತಿರದಿಂದ ನೋಡಿದಂಥವ್ರು. ಅಲ್ಲಿ ನೀವು ಒಂದು ಸ್ಟ್ರಾಟಜಿ ಮಾಸ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೀರ. ಇದೇ ಮೊದಲ ಬಾರಿಗೆ ತಾವು 2026ರಲ್ಲಿ ನಡೆಯುವಂಥ ಪಶ್ಚಿಮ ಪದವೀಧರ ಕ್ಷೇತ್ರದ ಒಂದು ಅಭ್ಯರ್ಥಿ ಕೂಡ ಆಗ್ತಾ ಇದ್ದೀರಾ. ಸೊ, ನಿಮ್ಮ ಅನುಭವ ಮತ್ತು ಈ ಚುನಾವಣೆ ಎರಡಕ್ಕೂ ಏನು ಸಂಬಂಧ ಅನ್ನುವಂಥದ್ದು? ಸರ್, ಇದು ನಮ್ಮ ದೇಶದಲ್ಲಿ ಚುನಾವಣೆ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಅತ್ಯಂತ ಮೇರುಘಟ್ಟ ಅಂತ ನಾವೆಲ್ಲ ಹೇಳ್ಬೋದು. ಅದರಲ್ಲಿ ಸಹಜವಾಗಿ ನಾವು ಚುನಾವಣೆ ಅಂದಾಗ ಲೋಕಸಭಾ ಚುನಾವಣೆಗಳು, ವಿಧಾನಸಭಾ ಚುನಾವಣೆಗಳಲ್ಲಿ ಹೆಚ್ಚು ಜನರ ಗಮನ ಹೋಗ್ತದೆ. ಆದರೆ ಈ ಸಲ ಈ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ತಿನ ಚುನಾವಣೆ ಅಂತ ಬಂದಾಗ ಕೇವಲ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಜನ ಮಾತ್ರ, ಅವರಿಗೆ ಮಾತ್ರ ಗೊತ್ತಿರ್ತದೆ ಹೊರತು ಹೊರಗಡೆ ಜನಕ್ಕೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಆದರೆ ಅವರು ವೋಟ್ ಹಾಕದೇ ಇರ್ಬೋದು, ಆದರೆ ಅವ್ರಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ಶಿಕ್ಷಕರು ಇರ್ತಾರೆ ಅಥವಾ ಪದವೀಧರರು ಇದ್ದೇ ಇರ್ತಾರೆ. ಆ ಪದವೀಧರರಿಗೆ ಮಾಹಿತಿಗಳನ್ನು ಕೊಡುವಂಥದ್ದು, ಇವನ್ ಅವರು ವೋಟರ್ಸ್ ಇಲ್ಲ ಅಂದರೂ ಸಹ ಅವರಿಗೆ ಮಾಹಿತಿಗಳನ್ನು ಕೊಡುವಂಥ ಅವಶ್ಯಕತೆ ಇರುತ್ತೆ. ಹೀಗಾಗಿ ಕಳೆದ 1987ರಿಂದ ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ, ಅದಾದ ನಂತರ ಹಲವಾರು ಚುನಾವಣೆಗಳಲ್ಲಿ ಅಭ್ಯರ್ಥಿ ಇದ್ದಾಗ ಅಭ್ಯರ್ಥಿ ಪ್ರಮುಖನಾಗಿ, ಚುನಾವಣಾ ಕಾರ್ಯಾಲಯ ಪ್ರಮುಖನಾಗಿ, ಮೀಡಿಯಾ ಇನ್ಚಾರ್ಜ್ ಆಗಿ, ಅಥವಾ ಎನ್ರೋಲ್ಮೆಂಟ್ ಹೊಸ 18 ವರ್ಷ ಆದಂತಹ ವಿದ್ಯಾರ್ಥಿಗಳನ್ನು ಇದಕ್ಕೆ ಎನ್ರೋಲ್ಮೆಂಟ್ ಮಾಡುವಂಥದ್ದಾಗಲಿ, ಈ ಎಲ್ಲ ಘಟನೆಗಳನ್ನು ಸಹ ನಾನು ಎಲೆಕ್ಷನಲ್ಲಿ ಮಾಡಿದ್ದೀನಿ. ಜೊತೆಗೆ ಯಾರು ಚುನಾವಣೆ ನಿಲ್ಲಬೇಕು ಅಂತ ಬಯಸ್ತಾರೆ ಅವರಿಗೆ ಒಂದು ವಿಷನ್ ಕೊಡುವಂಥ ಕೆಲಸ. ಚುನಾವಣೆ ಅನ್ನುವಂಥದ್ದು ನಿಲ್ಲುವಂಥದ್ದು ಅಥವಾ ಗೆಲ್ಲುವಂಥದ್ದು ಕೇವಲ ನಮಗೋಸ್ಕರ ಅಲ್ಲ, ನಾವೊಂದು ಸಾಮಾಜಿಕ ಕೆಲಸವನ್ನು ಮಾಡಲಿಕ್ಕೆ ನಾವು ಈ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥದ್ದು ಯೋಚನೆ ದೃಷ್ಟಿಯಿಂದ ಅವ್ರಿಗೊಂದು ವಿಷನ್ ಕೊಡುವಂಥ ಕೆಲಸವನ್ನು ನಾನು ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀನಿ. ಹೀಗಾಗಿ ಇಷ್ಟು ವರ್ಷಗಳ ಕಾಲ ನಾನು ಈ ಚುನಾವಣಾ ತಂತ್ರಗಾರನಾಗಿ ಚುನಾವಣೆಯನ್ನು ಕೆಲಸ ಮಾಡಿದ ಮೇಲೆ ನನಗನ್ಸಿದ್ದು, ಇಷ್ಟು ವರ್ಷ ಆದ ಮೇಲೆ ನಾವು ಒಂದ್ಸಲ ಅದರಲ್ಲಿ ಆಗಬೇಕು. ಒಂದು ಅಧಿಕಾರ ಬಂದಾಗ ನಾವು ಸಾಕಷ್ಟು ಈಗಿನ ಕೆಲಸ ಮಾಡ್ತೀವಿ, ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಈ ಸಲ ನಾನು 2026ರಲ್ಲಿ ಬರುವಂತಹ ಒಂದು ಚುನಾವಣೆ, ಏನು ವಿಧಾನ ಪರಿಷತ್ತಿನ ಚುನಾವಣೆ ಬರ್ತಾ ಇದೆ, ಕರ್ನಾಟಕ ಪಶ್ಚಿಮ ಪದವೀಧರ ಮತಕ್ಷೇತ್ರದಿಂದ ನಾನು ನಿಲ್ಲಬೇಕು ಅಂತ ಯೋಚನೆ ಮಾಡಿ ನಾನು ಹೇಳ್ತಾ ಇದ್ದೀನಿ. ಸರಿ, ಪಶ್ಚಿಮ ಪದವೀಧರ ಕ್ಷೇತ್ರ ಏನಿದೆ, ಇದು ಏನು ವೈಶಿಷ್ಟ್ಯಪೂರ್ಣವಾಗಿದೆ ಅನ್ನುವಂಥದ್ದು ಒಂದು. ಇದ್ರ ಜೊತೆಗೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ, ಯಾವ್ಯಾವ ಪ್ರದೇಶಗಳು ಬರುತ್ತೆ ಅನ್ನುವಂಥದ್ದು? ಈ ಪಶ್ಚಿಮ ಪದವೀಧರ ಕ್ಷೇತ್ರ, ಕರ್ನಾಟಕ ಪಶ್ಚಿಮ ಪದವೀಧರ ಕ್ಷೇತ್ರ ಅಂದರೆ 4 ಜಿಲ್ಲೆಗಳು ಬರುತ್ತೆ. ಮೊದಲಿನ ಅವಿಭಜಿತ ಧಾರವಾಡ ಜಿಲ್ಲೆ ಅಂದರೆ ಹಾವೇರಿ, ಗದಗ ಮತ್ತು ಧಾರವಾಡ, ಅದು ಈಗ 3 ಜಿಲ್ಲೆಗಳಾಗಿದೆ. ಮತ್ತು ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ. ಈ 4 ಜಿಲ್ಲೆಗಳು ಈ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಇದು ಬರ್ತಾ ಇದ್ದಾವೆ. ಸರ್, ಈ ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲಿ ಈಗ ಸದ್ಯ ಎಷ್ಟು ಜನ ಗ್ರಾಜ್ಯುಯೇಟ್ಸು ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅಂತ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇದ್ರ ಜೊತೆಗೆ ಸಾಕಷ್ಟು ಜನ ಇವತ್ತು ಗ್ರಾಜ್ಯುಯೇಟ್ಸ್ ಇದ್ರೂ ಕೂಡ ಅವರು ಎನ್ರೋಲ್ ಮಾಡ್ಕೊಂಡಿರಲ್ಲ, ವೋಟಿಂಗ್ ಪವರ್ ಇರೋದಿಲ್ಲ, ಮತ್ತು ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ, ಒಂದು ಜಾಗೃತಿ ಕೂಡ ಇರೋದಿಲ್ಲ. ಎಲ್ಲರೂ ಕೂಡ ಲೋಕಸಭೆ, ವಿಧಾನಸಭೆ ಚುನಾವಣೆಯಲ್ಲಿ ವೋಟ್ ಮಾಡ್ತಾರೆ, ಅದು ಬಿಟ್ಟರೆ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ವೋಟ್ ಮಾಡ್ತಾರೆ. ಆದರೆ ಎಲ್ಲ ಒಂದ್ ಕಡೆ
ವಿಧಾನ ಪರಿಷತ್ತಿನ ಈಗ ಟೀಚರ್ಸ್ ಕನ್ಸ್ಟಿಟ್ಯೂನ್ಸಿ ಇರ್ಬೋದು ಅಥವಾ ಗ್ರಾಜ್ಯುಯೇಟ್ ಕನ್ಸ್ಟಿಟ್ಯೂನ್ಸಿ ಇರ್ಬೋದು, ಇಲ್ಲಿ ಸಾಕಷ್ಟು ಜನ ಮತದಾರರು ಇರೋದಿಲ್ಲ. ಅವ್ರಿಗೆ ಎಲಿಜಿಬಿಲಿಟಿ ಇದ್ರೂ ಕೂಡ ಅವ್ರಿಗೆ ಎನ್ರೋಲ್ ಮಾಡಕ್ ಗೊತ್ತಿರಲ್ಲ, ಹೇಗೆ ಎನ್ರೋಲ್ ಮಾಡ್ಬೇಕಂತ ಗೊತ್ತಿರಲ್ಲ, ಯಾರನ್ನ ಸಂಪರ್ಕ ಮಾಡ್ಬೇಕನ್ನುವಂಥದ್ದು ಗೊತ್ತಿರಲ್ಲ. ಹೀಗಾಗಿ ಎಲ್ಲ ಒಂದು ಈ ಚುನಾವಣೆ ಹೆಚ್ಚು ಪ್ರಚಾರವನ್ನು ಪಡೆಯೋದಿಲ್ಲ, ಹೆಚ್ಚು ಚರ್ಚೆ ಆಗೋದಿಲ್ಲ, ಎಲ್ಲ ಒಂದ್ ಕಡೆ ಬಹಳ ಡೌನ್ ಪ್ಲೇಯಿಂಗ್ ಆಗಿ ನಡೆದು ಹೋಗುತ್ತೆ. ನೋಡಿ, ಈ ಪದವೀಧರ ಚುನಾವಣೆ ಅಂತಂದ್ರೆ ನನಗನ್ಸಿದ ಮಟ್ಟಿಗೆ ನಾನು ಹೇಳದಂತಹ ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲಿ ಅಂದಾಜು 6 ರಿಂದ 8 ಲಕ್ಷ ಜನ ಮತದಾರರು ಇರಬಹುದು ಅನ್ನುವಂಥದ್ದು. ಕಳೆದ ಸಲ ನಾವೆಲ್ಲರೂ ಸೇರಿ 74,000ದಷ್ಟು ಎನ್ರೋಲ್ಮೆಂಟ್ ಈ ಪದವೀಧರ ಮತಕ್ಷೇತ್ರದಲ್ಲಿ ಆಗಿತ್ತು. ಈ 74,000 ಬಹಳ ಕಡಿಮೆ ಆಯಿತು. ಎಷ್ಟೋ ಜನ ಕೇಳಿದ್ರೆ ನಮ್ಮ ಮನೆಯಲ್ಲಿ ಆಗಿಲ್ಲ, ನಮ್ಮ ಮನೇಲಿ 4 ಜನ ಪದವೀಧರರು ಇದ್ದೀವಿ, ನಮ್ಮ ಮನೆ ಆಗಿಲ್ಲ, ನಮ್ಮ ಮನೇಲಿ 8 ಜನ ಇದ್ದೀವಿ, ನಮ್ಮ ಸಮೂಹದಲ್ಲಿ ಅಥವಾ ನಮ್ಮ ಫ್ರೆಂಡ್ಸ್ ಸರ್ಕಲ್ದಲ್ಲಿ, ಗೆಳೆಯರ ಬಳಗದಲ್ಲಿಯೂ ಸಹ ಎಷ್ಟೋ ಜನ ಪದವೀಧರರು ಇದ್ರೂ ಸಹ ಅದು ಆಗಿಲ್ಲ ಅನ್ನುವಂಥದ್ದು ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಅರ್ಥ ಏನಂದ್ರೆ ಸುಮಾರು ಒಂದು 20% ಎನ್ರೋಲ್ಮೆಂಟ್ ಆಗೋದಿಲ್ಲ. ಸೊ ಇಲ್ಲಿ ಮುಖ್ಯವಾಗಿ ಯಾಕಿಲ್ಲ ಅಂತಂದ್ರೆ ಸಮಾಜದಲ್ಲಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಅದು ಇಲ್ಲ, ಹೀಗಾಗಿ ಇದು ಸಮಸ್ಯೆ ಆಗಿದೆ. ಇದು ಒಂದನೇದ್ದು. ಸ್ವಲ್ಪ ಟೆಕ್ನಿಕಲ್ ಆಗಿ ಇದಕ್ಕೆ ನಾವೆಲ್ಲ ಅವರ ಪದವೀಧರ ಮತಕ್ಷೇತ್ರದ ಮತದಾರರ ಸಲುವಾಗಿ ನಾವು ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ವಿಶೇಷವಾಗಿ ಅವರು ಪದವೀಧರ ಆಗಿದಾರೋ ಇಲ್ಲೋ ಅನ್ನುವಂಥ ಒಂದು ಪದವೀಧರ ಸರ್ಟಿಫಿಕೇಟ್ ಅನ್ನ ನಾವು ತಗೊಳ್ಳೇಬೇಕಾಗುತ್ತೆ. ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಂತ ಹೇಳಿ ಅವ್ರು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ ಅನ್ನುವಂಥ ಗ್ಯಾರಂಟಿಗೆ ಅವ್ರು ತಗೊಳ್ಬೇಕಾಗುತ್ತೆ. ಹಾಗೆ ಆಧಾರ್ ಕಾರ್ಡ್ ಫಾರ್ ID ಪ್ರೂಫ್ ಅನ್ನುವಂಥ ತಗೊಳ್ಬೇಕಾಗುತ್ತೆ. ಸೊ ಇದು ಎಷ್ಟೋ ಸಲ ಅವ್ರಿಗೆ ಸಿಗಲ್ಲ. ಹಳಬರಿಗಂತೂ ಬಹಳ ಕಷ್ಟ, ಹೊಸಬರಿಗೆ ನಾವು ಕಲೆಕ್ಷನ್ ಮಾಡ್ಬೋದು. ಹೀಗಾಗಿ 6 ರಿಂದ 8 ಲಕ್ಷ ಇರುವಂತದ್ದನ್ನ ನಾವೊಂದು 30% ಆದ್ರೂ ಒಂದು 2 ಲಕ್ಷದವರೆಗೂ ನಾವು ಅದನ್ನ ಮಾಡ್ಬೋದು ಅಂತ ನನಗನ್ಸುತ್ತೆ. ಕಳೆದ ಸಲ 74,000 ಇದ್ದಿದ್ದು, ಈ ಸಲ ಒಂದು 2 ಲಕ್ಷದವರೆಗೂ ಸಹ ನಾವು ಇದನ್ನ ಎನ್ರೋಲ್ಮೆಂಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಸರ್, ಈಗ ಈ ಕ್ಷೇತ್ರದಲ್ಲಿ ನೀವು ಹೇಳಿದಂಗೆ ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಏನಿದೆ, ಇಲ್ಲಿ ಆಸಕ್ತಿ ಇರುವಂತ ಗ್ರಾಜ್ಯುಯೇಟ್ಸ್ ಏನಿದ್ದಾರೆ, ಅವ್ರು ಈ ಸರ್ತಿ ನಾನು ಎನ್ರೋಲ್ ಮಾಡಬೇಕು, ನಾನು ಕೂಡ ವೋಟ್ ಹಾಕ್ಬೇಕನ್ನುವಂಥವ್ರಿಗೆ ನೀವು ಏನು ಸಹಾಯ ಮಾಡ್ತೀರಾ? ಏನಾದರೂ ಒಂದು ಸೆಂಟರ್ ತರ ಮಾಡಿದ್ದೀರಾ? ಏನಾದರೂ ಅವ್ರಿಗೆ ಈ ಮೆಂಬರ್ಶಿಪ್ ಮಾಡ್ಕೊಳ್ಳೋದಕ್ಕೆ, ವೋಟರ್ ಆಗಿ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆಯಾ ಅಂತ? ನಿಜವಾಗ್ಲೂ ಇದು 2026ರಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ ಅಕ್ಟೋಬರ್ದಲ್ಲಿ ಎಲೆಕ್ಷನ್ ಬರುತ್ತೆ. ಸುಮಾರು 3 ತಿಂಗಳಿಂದ 4 ತಿಂಗಳ ಮುಂಚೆ ಒಂದು ನೋಟಿಫಿಕೇಶನ್ ಬರುತ್ತೆ. ಏನಂದ್ರೆ ಈ ತರ ಎಲೆಕ್ಷನ್ ಇದೆ, ಸೊ ಎಲ್ಲರೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕು ಎಲೆಕ್ಷನ್ ಕಮಿಷನ್ ಅಲ್ಲಿ ಅಂತ. ಆದ್ರೆ ಆ ಸಮಯದಲ್ಲಿ ಬಹಳ ಗಡಿಬಿಡಿಯಲ್ಲಿ ಎಷ್ಟೋ ಜನರದ್ದು ಎನ್ರೋಲ್ಮೆಂಟ್ ಆಗೋದಿಲ್ಲ. ಹೀಗಾಗಿ ನಾವು 2 ವರ್ಷದ ಮುಂಚೆನೆ ಈ ಎನ್ರೋಲ್ಮೆಂಟ್ಗೆ ನಾವು ಶುರು ಮಾಡಿದ್ದೀವಿ. ಈಗ ಅದರಲ್ಲಿ ಒಂದೇನಂದ್ರೆ, ಮೊದಲನೇದಾಗಿ ಹೆಸರು ಮತ್ತು ಮೊಬೈಲ್ ನಂಬರ್ ಮತ್ತು ಅವರ ಸ್ಥಳ, ಈ 3 ಸಂಗತಿಗಳನ್ನ ನಮ್ಮ ಧಾರವಾಡದ ಆಫೀಸ್ನಿಂದ ನಾವು ಎಲ್ಲ ಕಡೆ ಹೇಳ್ತಾ ಇದೀವಿ. ಅದನ್ನ ಫೋನ್ ನಂಬರ್ ಕೊಡ್ತಾ ಇದೀವಿ ಮತ್ತು ಇದಕ್ಕೊಂದು ಟೀಮ್ ಮಾಡಿದೀವಿ. ಎನ್ರೋಲ್ಮೆಂಟ್ ಎಲ್ರಿಗೂ ಅದೇ ಆಸಕ್ತಿ ಇದೆ, ನಮ್ದು ಎನ್ರೋಲ್ಮೆಂಟ್ ಆಗ್ಬೇಕು ಅಂತ. ಸೊ ಆ ಧಾರವಾಡದ ಆಫೀಸ್ನಿಂದ ಅದು ಈಗ ವರ್ಕ್ ಶುರು ಆಗ್ತಾ ಇದೆ. ಸೊ ಅದರಲ್ಲಿ ಫಸ್ಟ್ ಈ 3 ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ತಮಗೆ ತಲುಪುತ್ತೋ ನಾವು ವಾಟ್ಸಪ್ ನಂಬರ್ ಅನ್ನ ಕೊಡ್ತೀವಿ, ಅದರಲ್ಲೂ ತಾವು ಕಳಿಸ್ಬೋದು. ಹಾಗೆ ನಮ್ದು ಒಂದು ವೆಬ್ಸೈಟ್ ಬರುತ್ತೆ ಮುಂದಿನ ದಿನಗಳಲ್ಲಿ, ಮತ್ತು ಬೇರೆ ಬೇರೆ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅದರ ಫೋನ್ ನಂಬರು, ಕನೆಕ್ಟಿವಿಟಿ ಎಲ್ಲ ಬರುತ್ತೆ. ಅದರಲ್ಲಿ ತಾವು ಅದನ್ನೆಲ್ಲ ಮಾಡ್ಬೋದು. ಹತ್ತತ್ರ ನಾವು 2 ಲಕ್ಷ ಗುರಿ ಇಟ್ಟುಕೊಂಡು ನಾವು ಇದನ್ನ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಸರ್, ಈಗ ನಿಮ್ಮ ಕಾರ್ಯಕ್ಷೇತ್ರ ಇರುವಂತದ್ದು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ. ನಿಮಗೆ ಗದಗ ಜಿಲ್ಲೆ ಇರ್ಬೋದು, ಹಾವೇರಿ ಜಿಲ್ಲೆ ಇರ್ಬೋದು, ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ವ್ಯಾಪ್ತಿ ಹೇಗಿದೆ, ನಿಮ್ಮ ಪರಿಚಯ ಹೇಗಿದೆ, ನಿಮ್ಮ ಸಾರ್ವಜನಿಕ ಜೀವನ ಅಲ್ಲಿಗೆ ತಲುಪಿದೆಯಾ, ಜನ ಅಲ್ಲಿ ಅವ್ರು ವೋಟ್ ಯಾಕೆ ಹಾಕ್ಬೇಕು ಅನ್ನುವಂಥದ್ದು? ಖಂಡಿತ. ಈಗ ನಾನು ಕಳೆದ 4 ವರ್ಷಗಳ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ನಾಗಿ ನಾನು ಕೆಲಸ ಮಾಡಿದ್ದೀನಿ. ಗೌರ್ಮೆಂಟ್ ಆಫ್ ಕರ್ನಾಟಕ ನಾಮಿನೇಟೆಡ್ ನಾನು ಸಿಂಡಿಕೇಟ್ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿ ಅಂದ್ರೆ ಈ ಕಾನ್ಸ್ಟಿಟ್ಯೂನ್ಸಿ ಇದೆ, ಇದೇ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿ ಹಾವೇರಿ, ಗದಗ ಮತ್ತು ಉತ್ತರ ಕನ್ನಡ ಮತ್ತು ಧಾರವಾಡ. ಸೊ ಹೀಗಾಗಿ ಈ ಜಿಲ್ಲೆಗಳ ಎಲ್ಲ ಕಾಲೇಜುಗಳಲ್ಲಿ, ವಿಶೇಷವಾಗಿ ಡಿಗ್ರಿ ಕಾಲೇಜುಗಳಲ್ಲಿ ನನ್ನ ಪರಿಚಯ ಅಂತೂ ಆಗೇ ಆಗಿದೆ. ಇದು ಮೊದಲನೇ ಭಾಗ. ಎರಡನೇದ್ದು, ನಾವು ಈ ಜಿಲ್ಲೆಗಳಲ್ಲಿ
ನಾವು ಬೇರೆ ಬೇರೆ ಶಾಲೆಗಳಿಗೆ ನಾನು ಕಳೆದ ಬಾರಿ ನಾನು ಶಿಕ್ಷಕರ ಕ್ಷೇತ್ರಕ್ಕೂ ಸಹ ನಾನು ಪ್ರಯತ್ನ ಮಾಡಿದ್ದೆ. ಅವಾಗ ಒಂದು ಸಲ ಎಲ್ಲ ಜಿಲ್ಲೆಗಳಲ್ಲಿ ನಾನು ಪ್ರವಾಸನೂ ಮಾಡಿದ್ದೀನಿ. ಹೀಗಾಗಿ ಎಷ್ಟೋ ನಮ್ದು ನಿಜವಾಗ್ಲೂ ಉತ್ತರ ಕನ್ನಡದ ಅಪ್ ಟು ಭಟ್ಕಳವರೆಗೆ ನಮ್ಮ ಕ್ಷೇತ್ರ ಇರೋದ್ರಿಂದ ಇದನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೆ ಗದಗದಲ್ಲಿಯೂ ಸಹ ಆಗಿದೆ, ಹಾವೇರಿಯಲ್ಲಿಯೂ ಆಗಿದೆ. ಎಲ್ಲ ಕಡೆನೂ ನನ್ನ ಪ್ರವಾಸ ಒಂದು ಆಲ್ರೆಡಿ ಆಗಿದೆ. ಸರ್, ಈಗ ಈ ಕ್ಷೇತ್ರಗಳ ಜೊತೆಗೆ ಸಾಕಷ್ಟು ನಿಮಗೆ ಟಿಕೆಟ್ ಕೊಡುವಂತ ಸಂದರ್ಭ ಬಂದಾಗ ಪಕ್ಷದ ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರ ನಾಯಕರು ಇರ್ಬೋದು, ನಿಮ್ಮನ್ನ ಹೇಗೆ ಗುರುತಿಸ್ತಾರೆ ಅನ್ನುವಂಥದ್ದು ಇದು ಕೂಡ ಬಹಳ ಪ್ರಮುಖ ಆಗುತ್ತೆ. ನೀವು ಇಷ್ಟು ವರ್ಷ ಪಕ್ಷದಕ್ಕಾಗಿ ದುಡಿದಿದ್ದೀರಾ, ಸಾಕಷ್ಟು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದೀರಾ, ಡೆಡಿಕೇಟೆಡ್ ಆಗಿ ಮಾಡಿದ್ದೀರಾ. ಇದ್ರ ಜೊತೆಗೆ ಇವತ್ತು ಬಿಜೆಪಿ ಅನ್ನುವಂಥ ಪಕ್ಷ ಬಹಳ ದೊಡ್ಡದಾದಂಥ ಪಕ್ಷ. ಸಾಕಷ್ಟು ಜನ ಚುನಾವಣೆ ಅಂತ ಬಂದಾಗ ಆಕಾಂಕ್ಷಿಗಳು ಕೂಡ ಉಟ್ಕೊಳ್ತಾರೆ. ಸೊ ಈ ಟಿಕೆಟ್ ಪಡೆಯೋದಕ್ಕೇನೆ ಬಹಳಷ್ಟು ಸ್ಪರ್ಧೆ ಇರುತ್ತೆ. ಹೀಗಾಗಿ ಸುಧೀಂದ್ರ ದೇಶಪಾಂಡೆ ಅವರಿಗೆ ಬಿಜೆಪಿ ಪಶ್ಚಿಮ ಪದವೀಧರರ ಕ್ಷೇತ್ರದಿಂದ ಯಾಕೆ ಈ ಬಾರಿ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ನೋಡಿ, ನಾನು 1987ರಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ನನ್ನ ಕೆಲಸವನ್ನ ಪ್ರಾರಂಭ ಮಾಡಿದೆ. ಮೈಸೂರಿನಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತನಾಗಿ ಅಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸಹ ಕೆಲಸ ಮಾಡಿದ್ದೇನೆ. ಅದಾದ ನಂತರ ನಮ್ಮದೇ ಆದಂಥ ಒಂದು ಶಾಲೆ ಭಗಿನಿ ನಿವೇತ ವಿದ್ಯಾಲಯ, ಅಲ್ಲಿ 15 ವರ್ಷಗಳ ಕಾಲ ವಿದ್ಯಾಲಯವನ್ನು ಕಟ್ಟಿ ಬೆಳೆಸಿ, ವಿಶೇಷವಾಗಿ ಆ ಸಂದರ್ಭದಲ್ಲಿ ವೆಂಕಯ್ಯ ನಾಯ್ಡು ರಾಜ್ಯಸಭಾ ಮೆಂಬರ್ ಇದ್ರು. ಅವರಿಂದ 14 ಲಕ್ಷ MP ಫಂಡು, ಹಾಗೆ ವಿಜಯ ಸಂಕೇಶ್ವರ್ ಲೋಕಸಭಾ ಮೆಂಬರ್ ಇದ್ರು, ಅವರಿಂದ 8 ಲಕ್ಷ, ಒಟ್ಟು 22 ಲಕ್ಷ ರೂಪಾಯಿಗಳನ್ನ MP ಫಂಡ್ ತಂದು ಆ ಶಾಲೆಯನ್ನ ಕಟ್ಟಿ ಬೆಳೆಸಿ ಮಾಡಿದಂತಹ ಒಂದು ಅನುಭವ ಇದೆ. ವಿದ್ಯಾಭಾರತಿ ಅನ್ನುವಂಥ ಒಂದು ಅಖಿಲ ಭಾರತೀಯ ಶಾಲೆಗಳನ್ನು ಸಂಲಗ್ನಗೊಳಿಸುವಂಥ ಒಂದು ಸಂಘಟನೆ ಇದೆ. ಆ ವಿದ್ಯಾಭಾರತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ನಾನು ಕೆಲಸ ಮಾಡಿದೆ. ಅದರ ಮುಂದಿನ ಹಂತದವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಸೊ ಹೀಗಾಗಿ ಸಂಘ ಪರಿವಾರದ ಕಾರ್ಯಕರ್ತರ ಜೊತೆಗೆ ನನ್ನ ಬೆಳವಣಿಗೆ ಆಗಿರೋದ್ರಿಂದ ಮತ್ತು ವೈಚಾರಿಕವಾಗಿ ಅದರಲ್ಲಿ ಯಾವುದೇ ನಾನು ಪ್ರಶ್ನೆ ಇಲ್ಲದೆ ಅದನ್ನು ನಾನು ಸ್ಪಷ್ಟವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಇರ್ಬೋದು, ಸಂಘ ಪರಿವಾರದ ವಿಚಾರಗಳನ್ನು ಖಂಡಿತವಾಗೂ ಸ್ಪಷ್ಟವಾಗಿ ಜನರ ಮುಂದಿಡುವಂಥ ಪ್ರಯತ್ನ ನಾನು ಯಾವಾಗಲೂ ಮಾಡಿದ್ದೀನಿ. ಹೀಗಾಗಿ ನನಗನ್ಸಿದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಹಜವಾಗಿ ಕಾರ್ಯಕರ್ತರ ಪಾರ್ಟಿ ಇದು, ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತಾರಲ್ಲ. ಸೊ ಕಾರ್ಯಕರ್ತರಿಗೆ ಯಾವಾಗಲೂ ಅಲ್ಲಿ ಬೆಲೆ ಇದ್ದೇ ಇದೆ. ಸೊ ಈ ಕಾರ್ಯಕರ್ತರಿಗೆ ಬೆಲೆ ಇರೋದ್ರಿಂದ ಪ್ರತಿಯೊಬ್ಬ ಕಾರ್ಯಕರ್ತನ ಕ್ಷಮತೆಯನ್ನ ಗುರುತಿಸಿ ಅವನಿಗೆ ಎಲೆಕ್ಷನ್ನಲ್ಲಿ ಆಸಕ್ತಿ ಇದ್ದರೆ, ಎಲೆಕ್ಷನ್ ನಿಲ್ಲೋದ್ರಲ್ಲಿ ಆಸಕ್ತಿ ಇದ್ದರೆ ಅದನ್ನು ಗುರುತಿಸಿ ಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದಿದೆ. ಉದಾಹರಣೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಈಗಿರುವಂಥ ರಾಜ್ಯಸಭಾ ಮೆಂಬರ್ ಈರಣ್ಣ ಕಡಾಡಿ ಅಂತ ಇದ್ದಾರೆ. ಅವರು ಯಾವತ್ತೂ ಇದಕ್ಕೆ ನಿಲ್ಲದೆ ಇದ್ರೂ ಸಹ ಅವರನ್ನು ಗುರುತಿಸಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡುವಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಾರ್ಯಕರ್ತರ ಅನುಭವ ಇದ್ದೇ ಇದೆ. ಹಾಗೆ ಬಹಳ ಕಡೆ ಕಾರ್ಯಕರ್ತರ ಕೆಲಸವನ್ನು ಗುರುತಿಸಿಯೇ ಟಿಕೆಟ್ ಅನ್ನು ಕೊಟ್ಟಿರುವಂಥ ಉದಾಹರಣೆಗಳು ಬಹಳ ಇದೆ. ಹೀಗಾಗಿ ನನಗೂ ಈ ಇಷ್ಟು ವರ್ಷ ನಾನು ಏನು ಕೆಲಸ ಮಾಡಿದ್ದೀನಿ ಇದನ್ನು ಗುರುತಿಸಿ ನನಗೆ ಟಿಕೆಟ್ ಕೊಡುವಂಥ ವಿಶ್ವಾಸ ನನಗೂ ಇದೆ. ಸೊ ಇದರ ಜೊತೆಗೆ ನೀವು ಈ ಬಾರಿಯ ಒಂದು ಚುನಾವಣೆಗೆ ನಿಲ್ತಾ ಇದ್ದೀರಿ ಅಂದಾಗ ಸಹಜವಾಗಿಯೇ ಜನಸಂಪರ್ಕ ಹೇಗಿದೆ, ಅದರಲ್ಲೂ ವಿಶೇಷವಾಗಿ ಈ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವರ ಒಂದು ಸಂಪರ್ಕ ನಿಮ್ಗೆ ಯಾವ ರೀತಿ ಇದೆ ಅನ್ನೋಂಥದ್ದು, ಮತ್ತು ಅವರ ಸಮಸ್ಯೆಗಳೇನಿದೆ, ಅವರ ಸಮಸ್ಯೆಗಳ ಪರಿಹಾರಾರ್ಥವಾಗಿ ನೀವು ಇಲ್ಲಿವರೆಗೆ ಏನು ಹೋರಾಟಗಳನ್ನು ಮಾಡಿದ್ದೀರಾ, ಆ ನಿಟ್ಟಿನಲ್ಲಿ ಏನು ಪ್ರಯತ್ನಗಳಾಗಿದೆ, ಏನು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ತಮ್ಮಿಂದಾಗಿದೆ ಅನ್ನುವಂಥದ್ದು ಕೂಡ ಇವತ್ತು ಸಹಜವಾಗಿಯೇ ಜನ ನಿರೀಕ್ಷೆ ಮಾಡ್ತಾರೆ, ಅದನ್ನ ಪಕ್ಷ ಕೂಡ ನೋಡುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ಹೋರಾಟ ಅಂತ ಬಂದಾಗ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವರಿಗೆ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ನಡೆಸಿರುವಂಥ ಹೋರಾಟ ಇರ್ಬೋದು, ಅಥವಾ ಈ ನಿಟ್ಟಿನಲ್ಲಿ ನೀವು ಒಂದು ಜಾಗೃತಿ ಮೂಡಿಸುವಂಥ ಕೆಲಸಗಳಿರ್ಬೋದು, ಇವೆಲ್ಲ ತಾವು ಹೇಗೆ ಮಾಡ್ಕೊಂಡು ಬಂದಿದ್ದೀರಾ? ನೀವು ಹೇಳೋದು ಬಹಳ ನಿಜ. ಪದವೀಧರ ಅಂದರೆ ಎಜುಕೇಟೆಡ್ ಅನ್ನುವಂಥದ್ದೇನಿದೆ, ಪದವೀಧರ ಅನ್ನುವಂಥದ್ದೇ ಅವರಿಗೆ ಇವತ್ತು ಪದವಿ ನಂತರ ಅವರಿಗೆ ನೌಕರಿ ಸಿಗುವಂಥ ಸಮಸ್ಯೆ, ಸಿಗದೇ ಇರುವಂಥ ಸಮಸ್ಯೆ ಬಹಳ ಇದೆ. ಏನಂದರೆ ಪದವಿಯನ್ನು ನೌಕರಿಗೆ ಲಿಂಕ್ ಮಾಡಿದ್ರಿಂದ ಇವತ್ತು ಕೌಶಲ್ಯವನ್ನು ಕಲಿಸ್ತಾ ಇರೋದ್ರಿಂದ ಸ್ವಲ್ಪ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಸ್ಯೆನೂ ಆಗಿದೆ. ಆದರೆ ಈ ಪದವೀಧರ ಸಮಸ್ಯೆಗಳನ್ನು ಯಾವಾಗಲೂ ನಾನು ಗಮನಿಸ್ತಾ ಬಂದು, ವಿಶೇಷವಾಗಿ ಶಿಕ್ಷಕರ
ಸಮಸ್ಯೆಗಳಿಗೆ ನಾವು ಪರಿಹಾರವಾಗಿ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೀವಿ. 2-3 ವರ್ಷಗಳಿಂದ ಯಾರು ಶಿಕ್ಷಕರು ಟೆಂಪ್ರವರಿ ಶಿಕ್ಷಕರು ಅಂತ ಕರ್ನಾಟಕ ಸರ್ಕಾರದಲ್ಲಿ ನೇಮಕ ಮಾಡಿದ್ರು, ಅವರಿಗೆ ಸಂಬಳ ಬರದೇ ಇದ್ದಾಗ, ಅವರಿಗೆ ಸಂಬಳವನ್ನು ಕಡಿಮೆ ಕೊಟ್ಟಾಗ ಅವರ ಜೊತೆ ಕೂತ್ಕೊಂಡು ಹೋರಾಟ ಮಾಡಿದಂಥ ಹಲವಾರು ಉದಾಹರಣೆಗಳು ನಾನು ಅದನ್ನು ಮಾಡಿದ್ದೀನಿ, ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ ಆದಾಗ. ಜೊತೆಗೆ ಇತ್ತೀಚೆಗೆ ಏನು PSI ಎಕ್ಸಾಮ್ಗಳು ಇರ್ಬೋದು ಅಥವಾ KPSC ಎಕ್ಸಾಮದ್ದಿರ್ಬೋದು ಅಥವಾ ಬೇರೆ ಬೇರೆ ಈ ಥರ ಎಕ್ಸಾಮ್ಗಳಲ್ಲಿ ಪದವೀಧರಿಗೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಎತ್ತಿ ತೋರಿಸಿ ಈ ಥರ ಅನ್ಯಾಯ ಆಗಬಾರ್ದು, ಅವ್ರ ಜೊತೆ ಯಾವಾಗಲೂ ನಾನಿದ್ದೀನಿ ಮತ್ತು ಅವ್ರ ಜೊತೆ ನಾನು ಹೋರಾಟ ಮಾಡ್ತೀನಿ ಅನ್ನುವಂಥ ಸಂಗತಿಗಳನ್ನು ಅಲ್ಲಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ. ಹೀಗಾಗಿ ಈಗ ಪದವೀಧರಗಳು ಯಾವಾಗ ಸಮಸ್ಯೆ ಬರುತ್ತೆ ಅದು ಯಾವಾಗಲೂ ನಾನು ಅವ್ರ ಜೊತೆ ಇದ್ದೀನಿ ಅನ್ನುವಂಥ ಇದನ್ನು ನಾನು ಹೇಳ್ತೀನಿ. ಸರ್, ಈಗ ಭಾರತೀಯ ಜನತಾ ಪಕ್ಷ ಅಂತ ಬಂದಾಗ ಇವತ್ತು ಸಾಕಷ್ಟು ಪಕ್ಷದೊಳಗಡೆನೆ ಒಂದು ಗುಂಪುಗಾರಿಕೆ ಇರುತ್ತೆ, ಬೇರೆ ಬೇರೆ ಪ್ರಭಾವಗಳಿರುತ್ತೆ, ಬೇರೆ ಬೇರೆ ನಾಯಕರ ಪರವ ಅವರದೇ ಆದಂಥ ಕ್ಯಾಂಡಿಡೇಟ್ನ ಪುಷ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ರಾಜಕೀಯದಲ್ಲಿ ಒಬ್ಬ ಗಾಡ್ ಫಾದರ್ ಅಂತ ಬೇಕಾಗುತ್ತೆ ಅಥವಾ ಬಹಳ ಆರ್ಥಿಕ ಶಕ್ತಿ ಇರಬೇಕಾಗುತ್ತೆ, ಈ ರೀತಿಯ ಒಂದು ಸಾಮಾಜಿಕ ಶಕ್ತಿ ಇರಬೇಕಾಗುತ್ತೆ. ಸೊ ಜನ ಯಾವ ಆಧಾರದ ಮೇಲೆ ನಿಮ್ಮನ್ನ ಈ ಸದ್ಯ ಗೆಲ್ಲಿಸ್ಬೇಕಂತ ನೀವು ನಿರೀಕ್ಷೆ ಮಾಡ್ತೀರಾ? ಸರ್ ನೋಡಿ, ರಾಜಕೀಯ ಪಕ್ಷ ಅಂದಮೇಲೆ ಈ ಎಲ್ಲ ನೀವು ಹೇಳುವಂಥ ಎಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ. ಕೇವಲ ಅದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು ಅಷ್ಟೇ ಅಲ್ಲ, ಯಾವುದೇ ರಾಜಕೀಯ ಪಕ್ಷ ತಗೊಂಡ್ರು ಆ ಸಮಸ್ಯೆ ಇದ್ದೇ ಇರುತ್ತೆ. ಇದು ಮೊದಲೇ ಸಂಗತಿ. ಹೀಗಾಗಿ ಈ ಸಮಸ್ಯೆಗಳ ಜೊತೆಗೇನೆ ಇರೋದ್ರಲ್ಲಿ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಇನ್ನು ಗಾಡ್ ಫಾದರ್ ಅನ್ನುವಂಥದ್ದು ಇದೆಯಲ್ಲ, ನಾನು 35-40 ವರ್ಷಗಳಿಂದ ಏನು ಕೆಲಸ ಮಾಡಿದ್ದೀನಿ ಅದು ಸಂಘ ಪರಿವಾರದ ಚಿಂತನೆ ಏನಿದೆ ಆ ಚಿಂತನೆನೇ ನನಗೆ ಗಾಡ್ ಫಾದರ್ ಅಂತ ನಾನು ಅಂದ್ಕೊಳ್ತೀನಿ. ಆ ಚಿಂತನೆ ಏನಿದೆ, ಚಿಂತನೆಯಲ್ಲಿ ಅದು ಹಿಂದುತ್ವದ ವಿಷಯ ಇರಬಹುದು ಅಥವಾ ನಮ್ಮ ದೇಶದ ಬಗ್ಗೆ ಅಭಿಮಾನದ ವಿಷಯ ಇರಬಹುದು ಅಥವಾ ನಮ್ಮ ದೇಶದ ಜನ ಇವತ್ತು ಆರ್ಥಿಕವಾಗಿ ಇಡೀ ಜಗತ್ತಿನಲ್ಲಿ ನರೇಂದ್ರ ಮೋದಿಯವರು ಯಾವ ಥರ ಭಾರತವನ್ನ 5ನೇ ಎಕಾನಮಿಯಿಂದ 3ನೇ ಎಕಾನಮಿಗೆ ಏನು ತಗೊಂಡು ಹೋಗ್ತಾ ಇದ್ದಾರೆ ಆ ವಿಷಯಗಳಿರ್ಬೋದು ಅಥವಾ ಭಾರತದಲ್ಲಿ ನಡೀತಿರುವಂಥ ಹಲವಾರು ಬದಲಾವಣೆಗಳಿರ್ಬೋದು, ಈ ಎಲ್ಲದಕ್ಕೂ ನನ್ನ ಸಪೋರ್ಟ್ ಇರೋದ್ರಿಂದ ನಾನು ಇದನ್ನ ಜನರ ಮುಂದೆ ಇಡ್ತಿರೋದ್ರಿಂದ ನನಗನ್ಸಿದ ಮಟ್ಟಿಗೆ ನಮ್ಮ ಕ್ಷೇತ್ರದ ಮತದಾರರೇ ನನಗೆ ಗಾಡ್ ಫಾದರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಪಾರ್ಟಿಯಲ್ಲಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಹಿರಿಯರು ಸಾಕಷ್ಟು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಒಬ್ರು ಇಬ್ರು ಅಂತಲ್ಲ, ಹಲವಾರು ಜನರ ಸಂಬಂಧ ಸಂಪರ್ಕಗಳು ನನಗಿರೋದ್ರಿಂದ ಅವರ ಎಲ್ಲರ ಮಾರ್ಗದರ್ಶನದಲ್ಲೇ ನಾನು ಮುಂದುವರಿತಾ ಇದ್ದೀನಿ. ಸರ್, ಈಗ ಈ MLC ಚುನಾವಣೆ ಅಂತ ಬಂದಾಗ, ಅಂದರೆ ವಿಧಾನ ಪರಿಷತ್ತಿನ ಚುನಾವಣೆ ಅಂತ ಬಂದಾಗ, ನಾವು ವಿಧಾನ ಪರಿಷತ್ತನ್ನ ಮೇಲ್ಮನೆ ಅಂತ ಕರಿತೀವಿ. ಅಲ್ಲಿ ಬರುವಂಥವರು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರ್ತಾರೆ. ಶಿಕ್ಷಣ, ಕಲೆ, ಪತ್ರಿಕೋದ್ಯಮ, ಸಾಹಿತ್ಯ, ಸಂಗೀತ, ಹೀಗೆ ಬೇರೆ ಬೇರೆ ಕ್ಷೇತ್ರದಿಂದ ಅಲ್ಲಿ ಒಂದು ಪ್ರತಿನಿಧಿಗಳು ಆ ಮೇಲ್ಮನೆಗೆ ಆಯ್ಕೆಯಾಗಿ ಬರ್ತಾರೆ ಅಥವಾ ನಾಮಿನೇಟ್ ಆಗ್ತಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಮೇಲ್ಮನೆಯನ್ನು ಗಮನಿಸಿದರೆ ಅದು ಎಲ್ಲ ಒಂದು ಕಡೆ ಪೊಲಿಟಿಕಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಎಲ್ಲರೂ ಕರೀತಾ ಇರುವಂಥದ್ದು. ಇದು ಒಂದೆಲ್ಲ ರಾಜಕೀಯ ಗಂಜಿ ಕೇಂದ್ರ, ಪುನರ್ವಸತಿ ಕೇಂದ್ರ ಅನ್ನುವಂಥದ್ದು. ಅಂದರೆ ನಿಜವಾದ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡದೇ ಇರುವಂಥವ್ರು, ಆ ಕ್ಷೇತ್ರದಲ್ಲಿ ದುಡಿದೇ ಇರುವಂಥವ್ರು, ಅನುಭವ ಇಲ್ಲದೆ ಇರುವಂಥವ್ರು ರಾಜಕೀಯ ಕಾರಣಕ್ಕಾಗಿ ಆ ಮೇಲ್ಮನೆಗೆ ಆಯ್ಕೆಯಾಗಿ ಬರ್ತಾರೆ. ಹೀಗಾಗಿ ಈ ಪಶ್ಚಿಮ ಪದವೀಧರರ ಕ್ಷೇತ್ರದಿಂದ ತಾವು ಈ ಮೇಲ್ಮನೆಗೆ ಆಯ್ಕೆಯಾಗಿ ಬರುವಂಥದ್ದು ಎಷ್ಟು ಸಮಂಜಸ, ಎಷ್ಟು ಸೂಕ್ತ ಅನ್ನುವಂಥದ್ದು ಕೂಡ ಇವತ್ತು ನಾವು ಚರ್ಚೆ ಮಾಡಬೇಕಾಗುತ್ತೆ. ನೋಡಿ, ನಮಗೆ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ 75 ಸದಸ್ಯರ ಒಂದು ಮೇಲ್ಮನೆ ಇದೆ. ಇದರಲ್ಲಿ ಕೆಲವರು ಜನರಿಂದ ಅಂದರೆ ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ, ಆಮೇಲೆ ಏನು ಗ್ರಾಮ ಪಂಚಾಯಿತಿ ಸದಸ್ಯರು, ಏನು ಸ್ಥಳೀಯ ಸಂಸ್ಥೆಗಳು ಚುನಾಯಿತ ಸದಸ್ಯರಿಂದ ಆಯ್ಕೆಯಾಗಿ ಬಂದಿರುವಂತಹ ಸದಸ್ಯರು ಇರ್ತಾರೆ. ಹಾಗೆ ನಾಮಿನೇಟ್ ಸದಸ್ಯರು ಇರ್ತಾರೆ. ಇದರಲ್ಲಿ ಇವರೆಲ್ಲರೂ ಏನಿರ್ತಾರಲ್ಲ, ಅವರು ಆಯ್ಕೆಯಾಗಿ ಬಂದಿರೋದ್ರಿಂದ ಇದು ಜನರ ಜವಾಬ್ದಾರಿನೇ, ಯಾರು ಮತದಾರರಿದ್ದಾರೆ ಅವರ ಜವಾಬ್ದಾರಿನೇ ಇದು ಮೇಲ್ಮನೆಗೆ ಯಾವ ಥರದ ವ್ಯಕ್ತಿಗಳನ್ನ ಕಳಿಸ್ಬೇಕು ಅನ್ನುವಂಥದ್ದು. ವಿಶೇಷವಾಗಿ ಪದವೀಧರ ಕ್ಷೇತ್ರ ಅಂತೂ ಎಜುಕೇಟೆಡ್ ಜನ ಇರೋದ್ರಿಂದ ಅವ್ರ ಜವಾಬ್ದಾರಿ ಇದು, ಮೇಲೆ ಯಾವ ವ್ಯಕ್ತಿನ ಯಾವ ಥರದ ವ್ಯಕ್ತಿಗಳನ್ನ ಕಳಿಸ್ಬೇಕು ಅನ್ನುವಂಥದ್ದು. ಇನ್ನೊಂದು ನೀವು ಹೇಳೋಗೆ ನಾಮಿನೇಟೆಡ್ ಏನಿದೆ
ಕೆಲವು ಸಂದರ್ಭದಲ್ಲಿ ನೀವು ಹೇಳೋದು ನಿಜ ಆದರೂ ಸಹ ಅನಿವಾರ್ಯವಾಗಿ ಕೆಲವನ್ನ ಮಾಡ್ತಾರೆ. ಅದನ್ನ ನಾವು ಎಲ್ಲಾನು ಸಮರ್ಥಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಅವರೂ ಸಹ ಜನರಿಂದ ಆಯ್ಕೆಯಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಈ ತರ ಮಾಡಿದಾಗ ಜನ ಅದನ್ನ ಗಮನಿಸ್ತಿರ್ತಾರೆ, ವೋಟರ್ಸ್ ಅದನ್ನ ಗಮನಿಸ್ತಿರ್ತಾರೆ. ಅವ್ರು ಏನಾದ್ರೂ ಒಬ್ಬ ತಪ್ಪು ವ್ಯಕ್ತಿಯನ್ನ ಅಲ್ಲಿ ಮಾಡಿದ್ರೆ ಅಂತಂದ್ರೆ ಅದು ಮುಂದಿನ ಪರಿಣಾಮಗಳನ್ನ ಅವ್ರು ಅನುಭವಿಸ್ತಾರೆ. ಸೊ ಹೀಗಾಗಿ ಅದನ್ನ ನಾವು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಮಾಡಿದ್ರು ಮಹಾರಾಯ ಅಂತ ಏನಿರುತ್ತೆ ಅದು ನಡೆಯುತ್ತೆ ಅಷ್ಟೇ. ಸರ್, ಈಗ ಚುನಾವಣೆ ಅಂತ ಬಂದಾಗ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಂತಾಗ ಸಹಜವಾಗಿಯೇ ಮತದಾರರ ಮನಸ್ಸಿನಲ್ಲಿ ಬರುವಂಥವ್ರು ಅವರ ಹಿನ್ನೆಲೆಯನ್ನ ನಮ್ಗೆ ತಿಳ್ಕೊಬೇಕನ್ನುವಂಥ ಒಂದು ಅಪೇಕ್ಷೆ ಇರುತ್ತೆ. ಸುಧೀಂದ್ರ ದೇಶಪಾಂಡೆ ಅವರಂದ್ರೆ ಜನ ಯಾವ ರೀತಿ ನಿಮ್ಮನ್ನ ಗುರುತಿಸ್ಬೇಕಂತ ನಾವು ಅಪೇಕ್ಷೆ ಪಡ್ತೀವಿ. ನೀವು ಯಾವ ಕ್ಷೇತ್ರದಲ್ಲಿ ನಿಮ್ಮ ಸೇವೆಯನ್ನ ಮಾಡಿದ್ದೀರಾ? ಉದಾಹರಣೆಗೆ ಇವತ್ತು ಸಾಮಾಜಿಕ ಕ್ಷೇತ್ರ ಇರ್ಬೋದು, ಬಡವರು ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಆರೋಗ್ಯ ಶಿಬಿರಗಳನ್ನು ಮಾಡುವಂಥದ್ದು, ಉದ್ಯೋಗ ಶಿಬಿರಗಳನ್ನು ಉದ್ಯೋಗ ಮಾಹಿತಿ ಕೊಡುವಂಥದ್ದು ಇರ್ಬೋದು. ಈ ರೀತಿಯ ಒಂದು ಸಾಮಾಜಿಕ ಕೆಲಸಗಳಲ್ಲಿ ಇಲ್ಲಿವರೆಗೂ ತಮ್ಮ ಒಂದು ಸೇವೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದು. ನೋಡಿ, ನಾವು ನಮ್ಮ ಒಟ್ಟು ವಿದ್ಯಾರ್ಥಿ ಪರಿಷತ್ತು, ವಿದ್ಯಾಭಾರತಿ, ಈ ಸಾಮಾಜಿಕ ಸಂಘಟನೆಗಳಿದೆ, ಅದರಲ್ಲಿ ನಮ್ಮ ದೃಷ್ಟಿಕೋನನೇ ನಾವು ಸಾಮಾಜಿಕವಾಗಿ ಸಮಾಜದ ಕೆಲಸದ ಸಲುವಾಗಿನೇ ನಾವಿದ್ದೀವಿ ಅನ್ನುವಂಥದ್ದನ್ನ ದೃಷ್ಟಿಯನ್ನು ನಮಗೆ ಕೊಟ್ಟಿದ್ದಾರೆ. ಇದು ಮೊದಲನೇ ಭಾಗ. ಹೀಗಾಗಿ ಯಾರೋ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಮಸ್ಯೆ ಬಂದಾಗಲೂ ಸಹ ನಾವು ಅದನ್ನ ಸಾಲ್ವ್ ಮಾಡಿದ್ದೀವಿ. ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಮಾಡೋ ಹಾಗೆ ನಾನು ನಮ್ಮ ಕ್ಷೇತ್ರದಲ್ಲಿ ನಮಗೇನು ಸಾಧ್ಯ ಇದೆ ಅದನ್ನ ಕೋವಿಡ್ ಸಂದರ್ಭದಲ್ಲಿ ನಾವು ಮಾಡಿದಂಥದ್ದು ಇದ್ದೇ ಇದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆದಾಗ ಯಾರ್ಯಾರು ನನ್ನ ಕಡೆಯಿಂದ ಸರ್ವಿಸ್ ತಗೊಂಡಿದ್ದಾರೆ ಅವ್ರಿಗಂತೂ ಅನುಭವ ಇದ್ದೇ ಇದೆ. ಸೊ ಹೀಗಾಗಿ ಅವತ್ತು ಮಾಡಿದ್ದೀವಿ. ಜೊತೆಗೆ ವಿಶ್ವವಿದ್ಯಾಲಯದಲ್ಲಿ ಕೆಲವು ಬದಲಾವಣೆಗಳನ್ನು ಏನು ಮಾಡಬೇಕಾದ ಸಂದರ್ಭದಲ್ಲೂ ಸಹ ನಾನು ಹಲವಾರು ಕಮಿಟಿಗಳ ಚೇರ್ಮನ್ ಆಗಿ ಸಹ ಅಲ್ಲಿ ಕೆಲಸ ಮಾಡಿದ್ದೀನಿ. ವಿಶ್ವವಿದ್ಯಾಲಯದಲ್ಲಿ ಏನೇನು ಬದಲಾವಣೆಗಾಗಬೇಕು, ಮುಂದಿನ 10, 15, 20 ವರ್ಷಗಳ ತನಕ ಅದು ಯಾವ ಥರ ಕೆಲಸ ಮಾಡಬೇಕು ಅನ್ನೋಂಥದ್ದು ಯೋಚನೆ ಮಾಡಿಯೂ ಸಹ ಅದನ್ನು ನಾವು ಮಾಡಿದ್ದೀವಿ. ಸಾಮಾಜಿಕವಾಗಿ ನಾವು ಯಾವಾಗಲೂ ಯಾರ್ಯಾರಿಗೆ ಅವಶ್ಯಕತೆ ಇದೆ, ಯಾವಾಗ ಅವಶ್ಯಕತೆ ಆ ಕೆಲಸವನ್ನು ನಾವು ಯಾವಾಗಲೂ ಮಾಡ್ಲಿಕ್ಕೆ ಸಿಗ್ತಿದ್ದೀವಿ. ಅದು ಹೋರಾಟ ಇರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಬಡವರ ಸಲುವಾಗಿ ಏನೋ ಒಂದು ನೌಕರಿ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಅದನ್ನೆಲ್ಲ ಮಾಡಿದ್ದೀವಿ. ಅದು ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗಂತೂ ಖಂಡಿತ ಇದು ಗೊತ್ತಿದೆ. ಸೊ ಇದ್ರ ಜೊತೆಗೆ ಚುನಾವಣೆ ಅಂತ ಬಂದಾಗ ಎಲ್ಲ ಪಂಗಡಗಳು, ಸಮುದಾಯಗಳು ಕೂಡ ಇರುತ್ತೆ. ಈ ಎಲ್ಲ ಜಾತಿ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನೂ ಮನಸ್ಸನ್ನ ಗೆಲ್ಲುವ ನಿಟ್ಟಿನಲ್ಲಿ ತಾವೊಬ್ಬ ಅಭ್ಯರ್ಥಿಯಾಗಿ ಏನು ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ತಮ್ಮ ನಡವಳಿಕೆಗಳೆಲ್ಲ ಹೇಗಿದೆ? ಕೇವಲ ಒಂದು ಸಮುದಾಯಕ್ಕೆ ತಾವು ಸೀಮಿತನ ಅಥವಾ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಮನಸ್ಥಿತಿ ತಮಗಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ನೋಡಿ, ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದಾಗ ನಮಗೆ ಎಲ್ಲ ಸಮುದಾಯಗಳು, ಎಲ್ಲ ಜಾತಿಗಳು ಒಂದೇ. ಇದು ಮೊದಲನೇ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಜಾತಿನೋ ಅಥವಾ ಯಾವುದೋ ಸಮುದಾಯ ಅವರ ಮನೆಯಲ್ಲಿ ಮಾತ್ರ ಇರಬೇಕು. ಮನೆ ಹೊರಗಡೆ ಬಂದಾಗ ನಾವೆಲ್ಲರೂ ಸಮಾನರು ಅನ್ನುವಂಥದ್ದನ್ನ ಕೇವಲ ಇದು ನನ್ನ ಭಾಷೆಯಾಗಿ ಅಥವಾ ಮಾತಿನಲ್ಲಿ ಮಾತ್ರ ಹೇಳ್ತಾ ಇಲ್ಲ, ನನ್ನ ವೈಯಕ್ತಿಕ ನಡವಳಿಕೆಯಲ್ಲೂ ನಾನು ಅನುಸರಿಸ್ಕೊಂಡು ಬಂದಿದ್ದೀನಿ. ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ಇದು ಅನುಭವ ಆಗೇ ಆಗಿದೆ. ಹೀಗಾಗಿ ನಾವು ಯಾವತ್ತೂ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ಅದಷ್ಟೇ ಇಂಥವ್ರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇನ್ ಕೇಸ್ ಆ ಥರ ನಾವು ಮಾಡಿದ್ರೆ ಇಡೀ ಜಗತ್ತಿನಲ್ಲಿ ನಮ್ದೊಂದು ಕಲ್ಪನೆ ಇದೆ, ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ಶ್ರೇಷ್ಠ ಭಾರತ ಆಗ್ಬೇಕಾದ್ರೆ ನಾವು ಎಲ್ಲ ಸಮುದಾಯವನ್ನ, ಎಲ್ಲ ಜಾತಿಗಳನ್ನ ತಗೊಂಡೇ ನಾವು ಮುಂದೆ ಹೋಗ್ಬೇಕು, ಎಲ್ಲರನ್ನೂ ನಾವು ನಮ್ಮ ಜೊತೆಗೆ ತಗೊಂಡು ಹೋಗ್ಬೇಕು ಅನ್ನೋಂಥ ಭಾವನೆ ಇಟ್ಕೊಂಡಿರುವಂಥ ವ್ಯಕ್ತಿ ನಾನು. ಹೀಗಾಗಿ ಅದರ ಬರೀ ಆ ಜಾತಿ ಈ ಜಾತಿ ಅನ್ನುವಂಥ ಒಂದು ಐಡೆಂಟಿಫೈ ಮಾಡುವಂಥ ಸಂದರ್ಭನೇ ಬರೋದಿಲ್ಲ. ಸೊ ಇದ್ರ ಜೊತೆಗೆ ಈಗ ಇನ್ನೂ 2 ವರ್ಷ ಸಮಯ ಇದೆ ಚುನಾವಣೆಗೆ. ಈ ಚುನಾವಣೆಯ ಪ್ರಕ್ರಿಯೆ ಅಂತ ಬಂದಾಗ ತಾವು ಹೇಗೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ? ಯಾವ ರೀತಿ ಜನರನ್ನ ವೋಟರ್ಸ್ನ ತಲುಪುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಜನರಿಗಿರುವಂಥ ಒಂದು ಕ್ಯೂರಿಯಾಸಿಟಿ. ಈ ಪದವೀಧರ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಅವರವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ತಮ್ಮ ಪ್ರತಿನಿಧಿಗಳು ಅನ್ನುವಂಥ ಆಶಾಭಾವನೆ ಇದ್ದೇ ಇರುತ್ತೆ. ಅದನ್ನು ಹೋರಾಟಗಳ ಮೂಲಕ ನಾನು ಮಾಡ್ತೀವಿ. ಜೊತೆಗೆ ವಿಶೇಷವಾಗಿ ಎನ್ರೋಲ್ಮೆಂಟ್ ಭಾಗ ಏನಿದೆ, ಮತದಾನವನ್ನು ನಾವು ಮತದಾನ ಮಾಡಲಿಕ್ಕೆ ನಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದೇನಿದೆ ಅದು ಬಹು ಮುಖ್ಯವಾದಂಥ ಅಂಶ. ಅದನ್ನ ಮಾಡಲಿಕ್ಕೆ ಒಟ್ಟಾರೆ ಇಡೀ ಕ್ಷೇತ್ರದಲ್ಲಿ ತಾಲೂಕು ನಮ್ಮ ಕ್ಷೇತ್ರದಲ್ಲಿ ಸುಮಾರು 32 ತಾಲೂಕುಗಳು ಬರುತ್ತೆ.
ಆ 32 ತಾಲೂಕುಗಳಲ್ಲಿ ತಾಲೂಕು ಸಮಿತಿಗಳನ್ನ ಮಾಡಿ ಅವರ ಮೂಲಕ ನಾವು ಈ ಎನ್ರೋಲ್ಮೆಂಟ್ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ದೀವಿ. ಸುಮಾರು 23 MLA ಕಾನ್ಸ್ಟಿಟ್ಯೂನ್ಸಿಗಳು ಬರುತ್ತೆ, 3 MP ಕಾನ್ಸ್ಟಿಟ್ಯೂನ್ಸಿಗಳು ಬರುತ್ತೆ, 4 ಜಿಲ್ಲೆಗಳು ಬರುತ್ತೆ. ಇದಕ್ಕೆ ಪ್ರತಿಯೊಂದರಲ್ಲೂ ಒಂದೊಂದು ಟೀಮ್ ಅನ್ನ ಮಾಡಿ ಆ ಟೀಮಿನಿಂದ ಎನ್ರೋಲ್ಮೆಂಟೇ ಫಸ್ಟ್ ಪ್ರಿಯಾರಿಟಿ ಅನ್ನುವಂಥ ದೃಷ್ಟಿಯಿಂದ ಬಹಳ ಜನರಿಗೆ ತಮಗೆ ವೋಟ್ ಹಾಕ್ಲಿಕ್ಕೆ ಆಸೆ ಇರುತ್ತೆ, ಬಟ್ ಎನ್ರೋಲ್ಮೆಂಟ್ ಆಗಿರೋದಿಲ್ಲ. ಆ ಕೊರತೆಯನ್ನು ನೀಗಿಸುವಂತ ಕೆಲಸವನ್ನ ಈಗ ನಾನು ಶುರು ಮಾಡಿದ್ದೀನಿ. ಸರ್, ಕೊನೆಯದಾಗಿ ಈ ಬಾರಿಯ ಚುನಾವಣೆಗೆ ಪಶ್ಚಿಮ ಪದವೀಧರರ ಕ್ಷೇತ್ರ ಏನಿದೆ ಅಲ್ಲಿ ನೀವು ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿದ್ದೀರಾ, ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದೀರಾ. ಆದರೆ ಭಾರತೀಯ ಜನತಾ ಪಕ್ಷ ಅಂತ ಬಂದಾಗ ನಾನು ಆವಾಗಲೇ ಹೇಳಿದಂಗೆ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಕೊನೆಯ ಗಳಿಗೆಯಲ್ಲಿ ಬರುವಂಥದ್ದು ಸಾಮಾನ್ಯ. ಇತ್ತೀಚಿನ ನಾವು ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅನೇಕ ಹಿರಿಯ ನಾಯಕರಿಗೂ ಕೂಡ ಬಿಜೆಪಿ ಟಿಕೆಟ್ ತಪ್ಪಿರುವಂಥದ್ದು, KS ಈಶ್ವರಪ್ಪನವರು ಇರ್ಬೋದು, ಜಗದೀಶ್ ಶೆಟ್ಟರ್ಗೆ ಸಿಗದೇ ಇರುವಂಥದ್ದು ಇರ್ಬೋದು. ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ನಿಮಗೆ ಕೊನೆ ಗಳಿಗೆಯಲ್ಲಿ ಏನಾದರೂ ಬಿಜೆಪಿಯ ಟಿಕೆಟ್ ಸಿಗದೇ ಇದ್ದರೆ ತಮ್ಮ ಒಂದು ನಿಲುವು ಏನಾಗಿರುತ್ತೆ ಅನ್ನುವಂಥದ್ದು? ಇನ್ನೂ 2 ವರ್ಷಗಳ ಕಾಲ ಈ ಚುನಾವಣೆ ಇರೋದ್ರಿಂದ ಆ ವಿಚಾರವನ್ನ ಸದ್ಯಕ್ಕೆ ನಾನು ನೋಡಿಲ್ಲ. ಒಂದನೇದ್ದು ಸಿಗದೇ ಇದ್ರೆ ಅನ್ನುವಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷಗಳ 35-40 ವರ್ಷಗಳ ಕಾಲ ಸಂಘ ಪರಿವಾರದ ಒಬ್ಬ ಕಾರ್ಯಕರ್ತನಾಗಿ ನಾನು ಏನೇನು ಕೆಲಸ ಮಾಡಿದ್ದೀನಿ, ಪಾರ್ಟಿಯಲ್ಲಿರುವಂತಹ ಸಂಘ ಪರಿವಾರದಂತ ಹಿರಿಯರು ನನ್ನ ಕೆಲಸವನ್ನ ಅವರು ಗುರುತಿಸಿದ್ದಾರೆ. ಹೀಗಾಗಿ ಈಗ ನಾನು ಎಲೆಕ್ಷನ್ ಸಲುವಾಗಿ ಏನು ಚುನಾವಣೆ ಸಲುವಾಗಿ ಏನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನೂ ಅವರು ಗಮನಿಸ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಅಲ್ಟಿಮೇಟ್ಲಿ ಒಂದು ಪಾರ್ಟಿಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಇವ್ರು ಗೆಲ್ತಾರೆ ಅನ್ನೋ ಅಂತ ಒಂದು ಸಂದರ್ಭ ಬಂದಾಗ ಸುಧೀಂದ್ರ ದೇಶಪಾಂಡೆ ಅವ್ರಿಗೆ ಕೊಟ್ಟರೆ ನಮಗೊಂದು ಸೀಟ್ ಬರುತ್ತೆ ಅನ್ನೋ ಅಂಥದ್ದು ಅವ್ರಿಗೆ ವಿಶ್ವಾಸ ಬರುವಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಅವರಿಗೆ ವಿಶ್ವಾಸ ಬರಬೇಕು. ಅದಕ್ಕೆ ನಾ ಏನೇನು ಮಾಡಬೇಕು, ಎನ್ರೋಲ್ಮೆಂಟ್ ಇರ್ಬೋದು, ಹೋರಾಟಗಳೇ ಇರ್ಬೋದು, ಕೆಲಸ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು. ಸೊ ಈ ಎಲ್ಲ ಸಂಗತಿಗಳನ್ನ ಮಾಡೋದ್ರಿಂದ ನನಗೆ ವಿಶ್ವಾಸ ಇದೆ. ನಾನು ಇಷ್ಟೆಲ್ಲ ಮಾಡಿದಾಗ ಸುಧೀಂದ್ರ ದೇಶಪಾಂಡೆ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡುವ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನ ನಾನು ತಗೊಂಡು ಬರ್ತಾ ಇದ್ದೀನಿ. ನೋಡೋಣ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಮುಂದಿನ ಭಾಗ ಅಷ್ಟೇ. ಥ್ಯಾಂಕ್ ಯು ಸರ್. ಸುಧೀಂದ್ರ ದೇಶಪಾಂಡೆ ಅವ್ರ ಜೊತೆ ಇಷ್ಟೊತ್ತವರೆಗೂ ಮಾತನಾಡಿದ್ವಿ. ಅವರು ಪಶ್ಚಿಮ ಪದವೀಧರ ಕ್ಷೇತ್ರ ಏನಿದೆ ಅದಕ್ಕೆ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು, ಗ್ರಾಸ್ ರೂಟ್ ಲೆವೆಲಿಂದ ಕೆಲಸ ಮಾಡಿದಂಥವ್ರು ನಾವು ಅನೇಕ ಬಾರಿ ಗಮನಿಸ್ತೀವಿ. ರಾಜಕೀಯ ಪಕ್ಷಗಳಲ್ಲಿ ಅನೇಕ ದಶಕಗಳ ಕಾಲ, 4-5 ದಶಕಗಳ ಕಾಲ ತೆರೆ ಹಿಂದೆನೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ, ಅವರು ಮುನ್ನೆಲೆಗೆ ಬರದೇ ಇರುವಂಥ ಅನೇಕ ಸಂದರ್ಭಗಳನ್ನು ನೋಡಿದ್ದೀವಿ. ಆದರೆ ಸುಧೀಂದ್ರ ದೇಶಪಾಂಡೆ ಅವರು ಅನೇಕ ವರ್ಷಗಳ ಕಾಲ ಚುನಾವಣೆಯನ್ನು ಅತ್ಯಂತ ಹತ್ತಿರದಿಂದ ನೋಡಿದಂಥವ್ರು, ಅನೇಕ ಹಿರಿಯ ರಾಜಕೀಯ ನಾಯಕರ ಚುನಾವಣೆಯನ್ನು ನಿಭಾಯಿಸಿದಂಥವ್ರು. ಅವ್ರಿಗೆ ಈ ಬಾರಿಯ ಚುನಾವಣೆ ಸ್ಪರ್ಧೆಗೆ ತಾವು ಧುಮುಕಬೇಕು ಮತ್ತು ತಾವು ಕೂಡ ಸಮಾಜ ಸೇವೆಯನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕನ್ನುವಂಥ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂಥ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಗೆ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.